ಸ್ನೇಹಿತರೆ, ಇವಾಗ ಬಂದೆಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಮತ್ತೆ ಹೋಗ್ತಾ ಇದ್ದೀನಿ. ರಿಟರ್ನ್ 7 ಕಿಲೋಮೀಟ್ರು. ಅಲ್ಲಿಂದ ಒಂದು ಬಾಡಿಗೆ ಇದೆಯಂತೆ ಅವ್ರಿಗೇ. ಇವಾಗ ಬಂದಿದ್ದು ಅಮೌಂಟ್ ಹಾಕೋರೆ, ಆಫ್ ಮಾಡಿದ್ದೀನಿ ಡ್ಯೂಟಿನ. ಮತ್ತೆ 7 ಕಿಲೋಮೀಟ್ರ್ ಹಿಂದೆ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಅಲ್ಲಿಂದ ಬಿಡದಿ ಆರೋಳಿ ರೋಡು ಲೋಡ್ ಇರೋದು. ಬಿಡದಿ ಆರೋಳಿ ರೋಡಲ್ಲಿ ಸೆಂಟ್ರಲ್ಲಿ ಅವ್ರದ್ದು 328 ರೂಪಾಯಿನ ತೋರಿಸ್ತಾ ಇದೆ. ಪೋಲ್ಟರ್ ಲೇಟ್ ಫೀಟ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಹೋಗೋಣ ಪಿಕಪ್ ಲೊಕೇಶನ್ಗೆ. ಲೋಡ್ ಮಾಡ್ಕೊಂಡು ಹೋಗೋಣ. 1300 ರೂಪಾಯಿ. ಇವಾಗ ಕೊಡ್ತಿರೋದು 2 ಬಾಡಿಗೆ 1000 ಚಿಲ್ಲರೆ ಆಗಿರುತ್ತೆ. 2000 ಚಿಲ್ಲರೆ ಆ ಕಡೆ ಇನ್ನೊಂದು ಆಟೋ ಒಂದು ಸಿಗುತ್ತೆ. ಬನ್ನಿ ಇವಾಗ ಹೋಗೋಣ ಮತ್ತೆ ಪಿಕಪ್ ಲೊಕೇಶನ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತೋ ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತು ಸೋಮವಾರ ಬೆಳಗ್ಗೆ ಟೈಮು 8:40 ಆಗಿದೆ. ಇವಾಗ ಚನ್ನಪಟ್ಟಣದಲ್ಲಿದ್ದೀನಿ. ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಬನ್ನಿ. ಚನ್ನಪಟ್ಟಣದ ಹತ್ರ ಹೋಗ್ತಾ ಇದ್ದೀನಿ. ಡ್ಯೂಟಿ ಆನ್ ಮಾಡಿದ್ದೀನಿ. ಇಲ್ಲಿ ಯಾವುದೂ ಇನ್ನೂ ಸೌಂಡ್ ಆಗಿಲ್ಲ. ನೋಡೋಣ, ಹೋಗ್ತಾ ಇರೋಣ ಕುಂಬ್ಳಗೂಡು ಕಡೆಗೆ ಡೈರೆಕ್ಟು. ಯಾವುದಾದ್ರು ಸೌಂಡ್ ಆಗುತ್ತೆ ನೋಡೋಣ. ಬನ್ನಿ. ಇವತ್ತು ಡ್ಯೂಟಿ ಎಷ್ಟಾಗುತ್ತೆ ಏನು ಎಲ್ಲ ಹೇಳ್ತೀನಿ. ಸ್ಕಿಪ್ ಮಾಡ್ದೇ ವೀಡಿಯೋ ಪೂರ್ತಿ ನೋಡಿ. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತು ಪಟ್ನೆ ಬಾಡಿಗೆ ಬಂದಿದೆ. ಟೈಮು 9:44. ಕುಂಬ್ಳಗೂಡಲ್ಲಿದ್ದೀನಿ. 8 ಕಿಲೋಮೀಟ್ರ್ ಇದೆ ಪಿಕಪ್ಪು. ನಾನು ಕುಂಬ್ಳಗೂಡಲ್ಲಿದ್ದೀನಿ. ದೊಡ್ಡಲ್ಮರ ರೋಡಲ್ಲಿ ಇಂಡಸ್ಟ್ರಿಯಲ್ದಲ್ಲಿ ಪಿಕಪ್ ಇರೋದು. 815 ರೂಪಾಯಿ ಬಾಡಿಗೆ ಬಂದಿರೋದು. ನಾನು ಪಿಕಪ್ ಎಲ್ಲಿ ಅಂತ ನೋಡಿಲ್ಲ. ಎತ್ಬಿಟ್ಟು ಮೇಲೆ ನೋಡಿದೆ ಪಿಕಪ್ಪು 8 ಕಿಲೋಮೀಟ್ರ್ ಐತೆ. ಡ್ರಾಪ್ ಇರೋದು ಬೈಚಾಗುಪ್ಪೆ ಅಂತ ಐತೆ, ಮಾಗಡಿ ರೋಡು. ಬನ್ನಿ ಪಿಕಪ್ ಹೋಗೋಣ, ಲೋಡ್ ಮಾಡೋಣ. ಸ್ನೇಹಿತರೆ, ಲಾಡಿಂಗು ಕಂಪ್ಲೀಟ್ ಆಗಿದೆ. 10 ಬಂಡ್ಲೇನ ಹಾಕೋರೆ. ವಿನಿಯರು ಇದು ಪ್ಲೇಔಟ್ ಮೇಲೆ ಅಂಟಿಸ್ತಾರಲ್ಲ ಅದು ಬೋರು. 15 ಕಿಲೋಮೀಟ್ರ್ ಇದೆ. ಡ್ರಾಪ್ ಲೊಕೇಶನ್ ತಾವರೆಕೆರೆ ಅಂತ ಇರೋದು, ಮಾಗಡಿ ರೋಡ್ ತಾವರೆಕೆರೆ. ಮನೆ ಹೋಗೋಣ ಡ್ರಾಪ್ ಲೊಕೇಶನ್ ಕಡೆಗೆ. ಪಟ್ನೆ ಬಾಡಿಗೆ ಟೈಮು 10:21. ಸ್ನೇಹಿತರೆ, ಫಸ್ಟ್ನೇ ಬಾಡಿಗೆ ಅಂತ ನೋಡಾಗ್ತಾ ಇದ್ದಂಗೆ ಇನ್ನೊಂದು ಬಾಡಿಗೆ ಬಂದಿದೆ. ಪಿಕಪ್ಪು 3 ಕಿಲೋಮೀಟ್ರ್ ಇದೆ. ಡ್ರಾಪ್ ಇರೋದು ಚೆನ್ನಹಳ್ಳಿ, ಇಲ್ಲೇ ಮಾಗಡಿ ರೋಡೆ. 560 ರೂಪಾಯಿನ ಬಂದಿದೆ ಅಷ್ಟೇ. 564 ರೂಪಾಯಿ. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಡ್ರಾಪ್ ಲೊಕೇಶನ್ಗೆ 7.4 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಇವಾಗ ಬಂದೆಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿಗೆ ಮತ್ತೆ ಹೋಗ್ತಾ ಇದ್ದೀನಿ. ರಿಟರ್ನ್ 7 ಕಿಲೋಮೀಟ್ರು. ಅಲ್ಲಿಂದ ಒಂದು ಬಾಡಿಗೆ ಇದೆಯಂತೆ ಅವ್ರಿಗೇ. ಇವಾಗ ಬಂದಿದ್ದು ಅಮೌಂಟ್ ಹಾಕೋರೆ, ಆಫ್ ಮಾಡಿದ್ದೀನಿ ಡ್ಯೂಟಿನ. ಮತ್ತೆ 7 ಕಿಲೋಮೀಟ್ರ್ ಹಿಂದೆ ಹೋಗ್ತಾ ಇದ್ದೀನಿ ಪಿಕಪ್ ಲೊಕೇಶನ್ಗೆ. ಅಲ್ಲಿಂದ ಬಿಡದಿ ಆರೋಳಿ ರೋಡು ಲೋಡ್ ಇರೋದು. ಬಿಡದಿ ಆರೋಳಿ ರೋಡಲ್ಲಿ ಸೆಂಟ್ರಲ್ಲಿ ಅವ್ರದ್ದು 328 ರೂಪಾಯಿನ ತೋರಿಸ್ತಾ ಇದೆ. ಪೋಲ್ಟರ್ ಲೇಟ್ ಫೀಟ್ಗೆ ಕೊಡ್ತೀನಿ ಅಂತ ಹೇಳಿದ್ರೆ ಹೋಗೋಣ ಪಿಕಪ್ ಲೊಕೇಶನ್ಗೆ. ಲೋಡ್ ಮಾಡ್ಕೊಂಡು ಹೋಗೋಣ. 1300 ರೂಪಾಯಿ. ಇವಾಗ ಕೊಡ್ತಿರೋದು 2 ಬಾಡಿಗೆ 1000 ಚಿಲ್ಲರೆ ಆಗಿರುತ್ತೆ. 2000 ಚಿಲ್ಲರೆ ಆ ಕಡೆ ಇನ್ನೊಂದು ಆಟೋ ಒಂದು ಸಿಗುತ್ತೆ. ಬನ್ನಿ ಇವಾಗ ಹೋಗೋಣ ಮತ್ತೆ ಪಿಕಪ್ ಲೊಕೇಶನ್ಗೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಅನ್ಲೋಡ್ ಪಾಯಿಂಟ್ ಹೋಗೋಣ. ಬಿಡದಿ ಆರೋಳಿ ರೋಡಲ್ಲಿ ಇರೋದು ಅನ್ಲೋಡು. 35 ಕಿಲೋಮೀಟ್ರ್ ತೋರಿಸ್ತಾ ಇದೆ. 1 ಅವರ್ 8 ನಿಮಿಷ ತೋರಿಸ್ತಾ ಇದೆ. ಸಿಟಿ ಒಳಗೆ ಎಂಟ್ರಿನೇ ಇಲ್ಲ. ಬರೀ ಎಲ್ಲ ಹಳ್ಳಿ ಮೇಲೇ ಹೋಗೋದು. ಸಿಟಿ ಒಳಗೆ ಹೋಗೋಂಗಿಲ್ಲ. ಡೈರೆಕ್ಟು ಬಿಡದಿಗೆ ಹೋಗ್ಬಿಡ್ತದೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಡೈರೆಕ್ಟ್ ಬಾಡಿಗೆ 3ನೇ ಬಾಡಿಗೆ 1328 ರೂಪಾಯಿ ತೋರಿಸ್ತಾ ಇತ್ತು. ಅಷ್ಟೇ ಹಾಕೋರೆ. ಟೋಟಲಲ್ಲಿ 1172 ಆಗಿತ್ತು. ಟೋಟಲು 2500 ರೂಪಾಯಿ ಆಯಿತು ಕರೆಕ್ಟಾಗಿ. ಇವಾಗ ಕಂಪ್ನಿಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಬಿಡದಿ ಕಡೆಗೆ ಹೋಗೋಣ. ಆರೋಳಿ ಕಡೆಗೆ ಹೋಗೋದು ಬೇಡ. ಹೋಗ್ಬಿಟ್ಟು ಮೇನ್ ರೋಡ್ ಅಕ್ಕಪಕ್ಕ ಅಲ್ಲೆಲ್ಲರೂ ಊಟ ಮಾಡ್ಕೊಳ್ಳೋಣ ಫಸ್ಟು. ಅದಕ್ಕೆ ಯಾವ್ದಾರು ಬರ್ಬೋದು. ಆರೋಳಿ ಬಿಡದಿ ಪಿಕಪ್ ಯಾವ್ದಾರು ಬರಲಿ ಇರ್ತೀನಿ.
ಯಾವುದು ಬಂದಿಲ್ಲ ಅಂದರೆ ಅಷ್ಟೊಂದು ಬ್ರಿಡ್ಜ್ ಕಡೆ ಹೋಗೋಣ. ಬನ್ನಿ ನೋಡೋಣ ಎಲ್ಲಕ್ಕೆ ಬರುತ್ತೆ ಏನಾದರೂ ಎಲ್ಲ ಹೇಳ್ತೀನಿ, ಸ್ಕಿಪ್ ಮಾಡ್ದೇ ನೋಡ್ತಾ ಇರಿ. ಸ್ನೇಹಿತರೆ ಟೈಮು 3:30 ಆಯಿತು. ಇಲ್ಲಿ ಯಾವುದು ಬಾಡಿಗೆ ಬರ್ತಾಯಿಲ್ಲ. ಲೋಕಲ್ ಮಾತ್ರ ಬಂದಿತ್ತು, 1-2 ಸರಿ ಯಾರು ಎತ್ತಿಲ್ವೇನೋ ಬಂದಿತ್ತು. ಇನ್ನೊಂದು ಬಾಡಿಗೆ ಬತ್ತು, ಫೋನ್ ತೆಗೆದು ಈಚೆಗೆ ಎಲ್ಲಿಗೆ ನೋಡುವಷ್ಟೆಲ್ಲ ಎತ್ಕೊಬಿಟ್ಟು ಇನ್ಯಾವುದು ಬರ್ತಾಯಿಲ್ಲ. ಬನ್ನಿ ಇವಾಗ ಇನ್ನೊಂದು ರಾಮನಗರಕ್ಕೆ ಬಂದಿತ್ತು, ಅವನು ಎತ್ಕೊಳ್ಳಿಲ್ಲ. ಪಿಕಪ್ 12 ಕಿಲೋಮೀಟ್ರು, ಡ್ರಾಪ್ 18 ಕಿಲೋಮೀಟ್ರ್ ಬಂದಿತ್ತು. 700 ಚಿಲ್ಲರೆ ಬರೀ ರಾಮನಗರಕ್ಕೆ. ನಾನು ಎತ್ಕೊಂಡಿಲ್ಲ. ಇವಾಗ ಕುಂಬ್ಳಗೂಡು ಕಡೆ ಹೋಗ್ತಾ ಇರೋಣ. ಬನ್ನಿ ಆಲೇ 3:30 ಆಗೋಯ್ತು. ಯಾವ್ದಾದ್ರು ಬರ್ಬೋದು ನೋಡೋಣ. ಸ್ನೇಹಿತರೆ ಇವಾಗ ಒಂದು ಬಾಡಿಗೆ ಬಂದಿದೆ. ಪಿಕಪ್ಪು 8.7 ಕಿಲೋಮೀಟರ್ ಇದೆ. ಬೆಳಗ್ಗೆ ಬಂದಿತ್ತಲ್ಲ ದೊಡ್ಡಮರ ರೋಡಲ್ಲಿ, ಅಲ್ಲೇ ಪಿಕಪ್ ಇರೋದು. ಅಮೌಂಟು 761 ರೂಪಾಯಿ ಬಂದಿದೆ. ಡ್ರಾಪ್ ಇರೋದು ಒಡ್ರಪಳ್ಳಿ ಕೋಡಿಪುರ ಅಂತಿದೆ. ಬನ್ನಿ ಪಿಕಪ್ ಹೋಗೋಣ. ಸ್ನೇಹಿತರೆ ಪಿಕಪ್ ಹೋಗ್ತಾ ಇದೆ. ಒಂದು 4-5 ಕಿಲೋಮೀಟ್ರ್ ಬಂದಿದೆ. ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ. ಮೋಸ್ಟ್ಲಿ ಲೇಟ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡಿರ್ಬೇಕು. ಮಾಡೋಕ್ಕಾಗಲ್ಲ. ಇವಾಗ ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಲ್ಲೇ ಬೀಳ್ತಾಯಿದ್ದು ಪಿಕಪ್ ಜಾಸ್ತಿ. ನನಗೆ ಅಲ್ಲಿಗೆ ಹೋಗ್ತಾಯಿದ್ದು. ಬನ್ನಿ ಅಲ್ಲಿಗೆ ಹೋಗ್ಬಿಡೋಣ. ಸ್ನೇಹಿತರೆ ಇವಾಗ ಒಂದು ಬಾಡಿಗೆ ಬಂದಿದೆ. ಟೈಮು 5:17. ಪಿಕಪ್ ಹೋಗೋಣ ಬನ್ನಿ. ಪಿಕಪ್ಪು 1.4 ಕಿಲೋಮೀಟರ್ ಇದೆ. ಡ್ರಾಪ್ ಇರೋದು ಹೆಂಗೇರಿ ಉಪನಗರ ವಾಗ್ದೇವನಹಳ್ಳಿ ರೂಮ್ ಕಡೆಗೆ ಬಂದೈತೆ. ಹೆಂಗೋ ಸಣ್ಣೇನಹಳ್ಳಿ ಡ್ರಾಪ್ ಇರೋದು. ಬನ್ನಿ ಹೋಗೋಣ ಪಿಕಪ್ ಲೊಕೇಶನ್ಗೆ. ಇದು ಡ್ರಾಪ್ ಇರೋದು ಸಿರ್ಗೆ ಅಪಾರ್ಟ್ಮೆಂಟ್ ಅಂತ. ಒಂದು ರೋಲ್ ಇಳಿಸಿದೆ ನೋಡಿ, ಒಂದು 3 ರೋಲು ಅಲ್ಲೇ ಡ್ರಾಪ್ ಇರೋದು. ಸ್ನೇಹಿತರೆ ಟೈಮು 6:03 ಆಯಿತು. ಲೋಡಿಂಗ್ ಪಾಯಿಂಟಲ್ಲೇ 40 ನಿಮಿಷ ಮಾಡಿಬಿಟ್ರು. ಡ್ರಾಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಇವಾಗ 14 ಕಿಲೋಮೀಟ್ರ್ ತೋರಿಸ್ತಾ ಇದೆ. 14 ಕಿಲೋಮೀಟ್ರಿಗೆ ಬಾಡಿಗೆ ಬಂದಿರೋದು ಬರೀ 681 ರೂಪಾಯಿ ಕೊಟ್ಟಾರೆ. ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ. ಸ್ನೇಹಿತರೆ 122 ಕಿಲೋಮೀಟ್ರ್ ಓಡಿದೆ. ಡೀಸೆಲ್ ರೇಟು 98.5 ಏನೋ ಆಗಿದೆ. 99 ರೂಪಾಯಿ ಆಗಿದೆ ಡೀಸೆಲ್ ರೇಟು. ಅರ್ನಿಂಗ್ಸ್ ಬಂದು 3079 ಆಗಿದೆ ಇವತ್ತು. 122 ಕಿಲೋಮೀಟ್ರಿಗೆ ಡಿವೈಡೆಡ್ ಬೈ 12/5 99 ರೂಪಾಯಿ ಡೀಸೆಲ್ ರೇಟ್. 1006 ರೂಪಾಯಿ, 200 ರೂಪಾಯಿ ಖರ್ಚು. 1206, 3079 ರೂಪಾಯಿ 1206 ಹೋದರೆ 1872 ರೂಪಾಯಿ ಉಳಿದಿದೆ ಸ್ನೇಹಿತರೆ. 122 ಕಿಲೋಮೀಟ್ರ್ ಗಾಡಿ ಓಡಿಸಿ. ಎಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕತೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗೋಣ.